ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವಿಗ್ರಹಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಏನಂತ್ರಿ? ವಿಗ್ರಹಕ್ಕೋಸ್ಕರ? ಹೌದು. ಅರಿಹಂತಪುರದಲ್ಲಿರೋ ದಕ್ಷಿಣನಾಥ ದೇವಸ್ಥಾನದ ವ್ಯವಸ್ಥಾಪಕ ವರ್ಗ ನಮ್ದು. ಇದೇ ಕೈಲಿ ಅವಳ ಸಾವನ್ನ ನೋಡಬೇಕಾಗ ಬಂತು. ಯಾವ ತಂದೆ ಸಹಿಸ್ತಾನೋ? ನನ್ನ ಮಗಳಿಗೆ ಬಂದ ಸಾವಾದ್ರೂ ಎಂಥದ್ದು? ಯಾವ ತಪ್ಪು ಮಾಡದೆ ಇದ್ದ ನನ್ನ ಮಗಳಿಗೆ ಅಂತಹ ಸಾವು. ಯಾರದ್ದೋ ಸ್ವಾರ್ಥಕ್ಕೆ, ಯಾರದೋ ದುಷ್ಟತನಕ್ಕೆ ನನ್ನ ಮಗಳು ಬಲಿ ಆಗ್ಬೇಕಾಯ್ತು. ಇದೇ ಜಾಗದಲ್ಲಿ ಅವಳು ರುಂಡ ಮುಂಡ ಬೇರೆ ಬೇರೆಯಾಗಿ ಬಿದ್ದಿತ್ತು. ಅದನ್ನೆಲ್ಲ ನೋಡಿದ ಕಣ್ಣು ಇನ್ನೂ ಬದುಕುಳ್ಕೊಂಡಿದೆ. ಎಂತ ಅನ್ನ ತಂದೃಷ್ಟ ಅಪ್ಪ ನಾನು. ನಾನು ಏನೇ ಮಾಡಿದ್ರು ಸುಂದ್ರಿ ನನ್ನ ಜೊತೆನೇ ಇರ್ತಾ ಇದ್ಲು, ಬೈತಾ ಇದ್ಲು, ಬೈಸ್ಕೊತಾ ಇದ್ದೆ. ಯಾರಾದ್ರೂ ನನಗೆ ಬೈದ್ರೆ ತಿರುಗ್ಸೋರಿಗೆ ಬೈತಿದ್ಲು. ಬೈತಾ ಬೈತಾನೆ ಅಕ್ರೆ ತೋರಿಸ್ತಿದ್ಲು. ಅಂತ ಸುಂದ್ರಿನ ಕಳ್ಕೊಬಿಟ್ಟೆ. ಸಾವು ಯಾರನ್ನ ಬಿಟ್ಟಿದೆಯೋ ಬಂಗಾರಿ, ಆದರೆ ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಗಿರಲ್ಲ ಅಷ್ಟೇ. ಭಗವಂತ ಒಂದನ್ನು ಕಿತ್ಕೊಂಡು ಇನ್ನೊಂದನ್ನು ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮ ಜಾಜಿ ಇದ್ದಾಳೆ. ಅವಳನ್ನು ಕಳ್ಕೋಬಾರ್ದು ಅಷ್ಟೇ. ಎಂಥ ಪರಿಸ್ಥಿತಿ ಬಂದ್ರು ಜಾಜಿ ಜೊತೆ ನಾನಿರ್ತೀನಿ. ಅವತ್ತು ಸುಂದ್ರಿ ಜೊತೆ ನಾನಿದ್ರೆ ಅವಳಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಎಂಥ ಪರಿಸ್ಥಿತಿ ಬಂದ್ರು ನಾನು ಜಾಜಿನ ಬಿಟ್ಟು ಹೋಗಲ್ಲ. ಹಿಂದೆ ಆಗಿದ್ದನ್ನ ಕೊರಗೋದ್ರ ಬದಲು ಈಗ ನಮ್ಮ ಜೊತೆ ಇರೋದನ್ನ ಉಳಿಸ್ಕೊಳ್ಳೋದು ಮುಖ್ಯ. ನಡಿ ಹೋಗೋಣ. ಬಂಗಾರಿ, ಜಾಜಿ ಎಲ್ಲೋ? ಜಾಜಿ ಜಾಜಿ ನಡ್ರಿ ನೋಡೋಣ. ಜಾಜಿ 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 ಲಲಿತಾ ಲಲಿತಾ ಜಾಜಿ ಲಲಿತಾ, ಜಾಜಿ ಬಂದ್ಲಾ? ಇಲ್ಲ, ಬಂದಿಲ್ಲ. ಈಗ ತಾನೇ ನೀವೇ ಕರ್ಕೊಂಡು ಹೋದ್ರಿ ಜೊತೆನಲ್ಲಿ. ರಾಮಕೃಷ್ಣನ್ ಮನೆಗೆ ಬಿಟ್ಟು ಬರ್ತೀನಿ ಅಂತ ಈಗ ಹುಡುಕ್ತಾ ಇದ್ದೀರಾ? ಕರ್ಕೊಂಡು ಹೋಗಿದ್ದೇನೋ ನಿಜ, ಆದ್ರೆ ಕಾಡ್ ದಾರಿನಲ್ಲಿ ಕಾಣದೆ ಹೋದ್ಲು. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಅದಕ್ಕೆ ಮನೆಗೆ ಬಂದಿರಬಹುದೇನೋ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲ, ಇಲ್ಲಿಗೆ ಬಂದಿಲ್ಲ. ಕಾಣಿಸ್ದೆ ಹೋದ್ಲು ಅಂದ್ರೆ ಹೇಗೆ? ನೀವಿಬ್ರು ಜೊತೆನಲ್ಲೇ ಇದ್ರಿ ಅಲ್ವಾ? ಜೊತೆಲ್ಲೇ ಇದ್ವಿ ನಿಜ. ಕಾಡ್ ದಾರಿಲಿ ಹೋಗುವಾಗ ಮಧ್ಯದಲ್ಲಿ ನಮ್ಮ ಸುಂದರಿ ಸತ್ತ ಜಾಗದಲ್ಲಿ ನನಗೂ ಪಡ್ಗಾರಿಗೂ ಕಣ್ಣು ಮಬ್ಬು ಬಂದ ಹಾಗಾಯ್ತು ಒಂದು ಕ್ಷಣ. ಆಮೇಲೆ ನೋಡಿದ್ರೆ ಜಾಜಿ ಇಲ್ಲ. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಅದಕ್ಕೆ ಮನೆಗೆ ಬಂದಿದ್ದಾಳೇನೋ ಅನ್ಕೊಂಡ್ವಿ. ಅಪ್ಪ, ಈಗ ತಾನೇ ಪೊಲೀಸ್ ಪೇದೆ ಮಾದ ಜಾಜಿನ ಹುಡ್ಕೊಂಡ್ ಬಂದಿದ್ದ. ಅವನೇನಾದ್ರೂ ಕರ್ಕೊಂಡು ಹೋಗಿರ್ಬೋದಾ ಅಂತ. ಪೊಲೀಸಾ? ಇದ್ರು ಇರ್ಬೋದು. ನಮ್ಮ ಜಾಜಿ ಏನಾದ್ರೂ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಮುಗೀತು ಅವಳ ಕತೆ. ಆದ್ರೆ ಪೊಲೀಸ್ ಅವ್ರು ಕರ್ಕೊಂಡು ಹೋಗುವಾಗ ನಮ್ಮನ್ನು ಕರಿಬೇಕಿತ್ತಲ್ವಾ ಅವಳು? ಸುಮ್ಮನಿರಿ ಅಪ್ಪ, ಏನೇನೋ ಹೇಳ್ಬೇಡಿ. ಈಗ ತಾನೇ ಪೊಲೀಸ್ ಪೇದೆ ಮಾದ ಹುಡ್ಕೊಂಡ್ ಬಂದಿದ್ದ. ಈಗ ಜಾಜಿ ಕಾಣಾಗಿದ್ದಾಳೆ ಅಂತ ಹೇಳ್ತಿದ್ರ. ಇದು ಅವಂದೇ ಕೆಲಸ ಅಪ್ಪ. ಅವನಲ್ಲದೆ ಬೇರೆ ಯಾರು ಮಾಡಕ್ ಸಾಧ್ಯ ಇದನ್ನ? ಹೌದು, ನಂಗೂ ಹಂಗೆ ಅನಿಸ್ತಾ ಇದೆ. ಈ ಹುಡುಗಿ ಯಾಕೆ ಪದೇ ಪದೇ ನಾಪತ್ತೆ ಆಗ್ತಾ ಇರ್ತಾಳೆ?
ಹಿಂದೆನೂ ಒಂದ್ಸರ್ತಿ ಹೀಗೆ ಮಾಡಿ ನನ್ನ ಜೀವನೇ ಹೋಗಿತ್ತು. ವಯಸ್ಸಿಗೆ ಬಂದ ಹುಡುಗಿ ಕಾಣೆ ಆದ್ರೆ ಅಪ್ಪ ಅಮ್ಮಂಗೆ ಆತಂಕ ಆಗತ್ತೆ ಅಂತ ಯೋಚನೆ ಮಾಡೋದು ಬೇಡ್ವಾ? ಲಲಿತಾ, ನೀನು ಇಲ್ಲೇ ಇರು, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ನಡಿಯೋ. ಎಲ್ಲಿದ್ದಾಳ ಅವಳು? ಸೆಲಗ ಹಾಕಿದ್ಯಾ? ಇವತ್ತೊಳಗೊಂದು ಗತಿ ಕಾಣಿಸ್ತೀನಿ. ಈ ಮಾರಿಗುಡಿ ಕದರ್ ಏನಂತ ತೋರಿಸ್ತೀನಿ. ಅವಳೆಲ್ಲೂ ಸಿಗ್ಲಿಲ್ಲ ಸಾಹೇಬ್ರೆ. ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಎಲ್ಲ ಕಡೆ ಹುಡುಕ್ತೆ, ಅವಳೆಲ್ಲೂ ಕಾಣಿಸ್ತಿಲ್ಲ. ಹುಚ್ಚುಚ್ಚಾಗಿ ಮಾತಾಡಿದಂಗೆ ಸಿಟ್ಟು ತರಿಸ್ಬೇಡ. ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ದವಳು ಈಗಿಲ್ಲ ಅಂದ್ರೆ ಸರಿಯಾಗಿ ನೋಡಿದ್ಯಾ? ಹೌದು ಸಾಹೇಬ್ರೆ, ಊರಲ್ಲೆಲ್ಲ ಹುಡುಕ್ದೆ, ಎಲ್ರನ್ನೂ ಕೇಳಿದೆ. ಸ್ವತಃ ಅಮ್ಮನವ್ರ ಗುಡಿಗೂ ಹೋಗಿ ಬಂದೆ, ಅವ್ರ ಮನೆಗೂ ಹೋಗಿ ಬಂದೆ. ಆದರೆ ಅವಳು ಈ ಊರಲ್ಲಿ ಇಲ್ಲ ಅನ್ಸುತ್ತೆ ಸಾಹೇಬ್ರೆ. ಇಷ್ಟು ಬೇಗ ಚಕ್ರಾಪುರಿಯಿಂದ ಆಚೆ ಹೋಗೋದು ಅಸಾಧ್ಯ. ಇಲ್ಲೇ ಎಲ್ಲೋ ಇದ್ದೇ ಇರ್ತಾಳೆ. ಅವಳು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಸಾಹೇಬ್ರೆ. ಅವಳೇನಾರು ಇಲ್ಲಿದ್ದಿದ್ರೆ ಸಣ್ಣ ಸುಳಿವಾದ್ರೂ ಸಿಕ್ತಿತ್ತು. ಹಾಗಾದ್ರೆ ಬೇಟೆ ತಪ್ಪಿಸ್ಕೊಂಡಿದೆ. ಏನು ಕನಕಾಂಬರಿ ಅವರು ಅಪರಿಚಿತರ ಜೊತೆ ಗಹನವಾದ ಚರ್ಚೆಯಲ್ಲಿದ್ದೀರಿ? ಇವರು ಈ ಊರಿನ ಮುಖ್ಯಸ್ಥರು, ವಿರೂಪಾಕ್ಷ ಶಾಸ್ತ್ರಿಗಳು. ಹೊಸ ಊರಲ್ಲಿ ಯಾರನ್ನಾದ್ರೂ ಪರಿಚಯ ಮಾಡ್ಕೊಳ್ಳೇಬೇಕಲ್ಲ. ಎಲ್ರನ್ನೂ ಅಪರಿಚಿತರಂಗೆ ನೋಡ್ತಾ ಇದ್ರೆ ನಮ್ದಲ್ದ ಊರಲ್ಲಿ ನಮ್ಮ ಕೆಲಸ ಯಾವುದೂ ನಡೆಯಲ್ಲ. ಅಂದ್ರೆ ಇವರಿಂದ ಕೆಲಸ ಮಾಡಿಸ್ಕೊಳ್ಳೋ ಸಂಚ? ಇದ್ರಲ್ಲಿ ಸಂಚೆ ಏನು ಬಂತು ರುದ್ರಪ್ಪ? ನೀನ್ ಏನೇನೋ ಕಲ್ಪಿಸ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಿನ್ನನ್ನು ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ಕನಕಾಂಬರಿ ದೇವಿ. ನಿನ್ನ ತಲೆ ಹೇಗೋಡುತ್ತೆ ಅಂತ ನಿನ್ನ ಮುಖಚರಿ ನೋಡೇ ತಿಳ್ಕೊಬಲ್ಲೆ. ನೀವು ಮುಂದುವರಿಸಿ, ನಾನಿಲ್ದೆ ನೀವು ಒಬ್ಬರೇ ಗುರಿ ಸಾಧಿಸೋದು ನಿಮ್ಮ ಕನಸು ಅಷ್ಟೇ. ನೀವೇನೇ ಕಸರತ್ತು ಮಾಡಿದ್ರು ಗರುಡ ಮಂತ್ರ ಹೇಳಬೇಕಾದವನು ನಾನು. ನೋಡೋಣ, ನೀವು ಪರ ಊರಿನ ಅಪರಿಚಿತರ ಜೊತೆ ಕಸರತ್ ಮುಂದುವರಿಸಿ, ನಾನು ನೋಡ್ತೀನಿ. ಅವನು ರುದ್ರಪ್ಪ, ಅರಿಯಂತಪುರದ ದಕ್ಷಿಣನಾಥ ದೇವಸ್ಥಾನದ ಅರ್ಚಕ ವರ್ಗದವನು. ನನ್ನ ಅವನ ಗುರಿ ಒಂದೇ, ಆದರೆ ಆಕಾಂಕ್ಷೆಗಳು ದಾರಿಗಳು ಬೇರೆ ಬೇರೆ. ಈಗ ನಾನು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನಾನೆಲ್ಲ ಅವನಿಂದ ದೂರ ಸರಿತೀನೋ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೋದ. ಅವನ ಬಗ್ಗೆ ಮಾತಾಡೋದ್ರಿಂದ ಪ್ರಯೋಜನನೇ ಇಲ್ಲ ಬಿಡ್ರಿ. ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಈಗ ಹೇಳ್ರಿ, ನಿಮಗ ಇಗ್ರ ಯಾಕೆ ಬೇಕು? ನನಗೆ 108 ಕಾರಣಗಳಿರುತ್ತೆ, ಗುರಿ ಇರುತ್ತೆ. ನಿಮಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಉತ್ತರ ಚುಟುಕಾಗಿದ್ದಷ್ಟು ಒಳ್ಳೇದು. ಈ ಚಕ್ರಾಪುರಿ ನಂದು. ಇಲ್ಲಿ ಜನಗಳಿಗೆ ನಾನು ಕಾಲಲ್ಲಿ ತೋರಿಸಿದ್ದನ್ನ ಕಣ್ಣಿಗೊತ್ಕೊಂಡು ಮಾಡ್ತಾರೆ. ನಿಮ್ಮೂರಲ್ಲಿ ನೀವೆಷ್ಟು ಪ್ರಭಾವಶಾಲಿಗಳೋ ನಮ್ಮೂರಲ್ಲಿ ನಾವು ಅಷ್ಟೇ. ಹರಿಯಂತಪುರನೇ ನಂದು. ನನಗೆ ಬೇಕಾದನ್ನು ನಾನು ಪಡ್ಕೋಬೇಕು ಅಂದ್ರೆ ಅಲ್ಲಿನ ಜನಕ್ಕೆ ಕಾಲಲ್ಲಿ ಒದ್ದಾದ್ರೂ ನನ್ನ ಕೆಲಸನ ನಾನು ಸಾಧಿಸ್ಕೊಂತೀನಿ. ಒಪ್ಕೊಳ್ಳು, ಆದ್ರೆ ಅದಕ್ಕೂ ಈ ವಿಗ್ರಹಕ್ಕೂ ಏನ್ ಸಂಬಂಧ? ಅದನ್ನ ನೀವು ಮೊದಲು ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಯಜಮಾನ್ರೆ, ಸಿಗ್ತೇನೋ ವಿಗ್ರಹ? ಇಲ್ಲ ಯಜಮಾನ್ರೆ. ನನಗೆ ಆ ವಿಗ್ರಹ ಬೇಕು. ವಿಗ್ರಹ ಎಲ್ಲಿದೆ ಅಂತ ನಾನು ತಿಳ್ಕೊಳ್ಬಲ್ಲೆ. ಹಂಗಿದ್ರೆ ಹೇಳಿ, ಆ ವಿಗ್ರಹ ಎಲ್ಲೈತೆ? ಏನು ನಿಮಗೆ ಹೇಳಬೇಕಾ? ನಿಮ್ಗೆ ಯಾವ ಸೌಭಾಗ್ಯ ಕೇಳಬೇಕು? ಸರಿ, ನಿಮ್ಮ ಸಂಬಂಧ ಆಗ ಬರೋದಿಲ್ಲ. ನಾನಿನ್ನು ಬರ್ತೀನಿ.
ಜಾಜಿ ನಿನ್ನೆಲ್ಲಿ ಹುಡ್ಕೋದು? ಇನ್ನು ಸ್ವಲ್ಪ ಹೊತ್ತಾದ್ರೆ ಕತ್ಲಾಗ್ಬಿಡುತ್ತೆ. ಅವಳು ಯಾವ ಮಾಯದಲ್ಲಿ ಎಲ್ಲಿಗೆ ಹೋದ್ಲು ಗೊತ್ತಾಗ್ತಿಲ್ವಲ್ಲೋ. ಅಪ್ಪ ನೀನು ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡಪ್ಪ. ನನಗೆ ಯಾಕೋ ಆ ಪೊಲೀಸ್ ಅಪ್ಪನ ಮೇಲೆ ಅನುಮಾನ. ಹೋಗಿ ಒಂದು ಮಾತು ವಿಚಾರಿಸ್ಕೊಂಬರ್ಲಾ? ಇಲ್ಲ, ಆ ಪೊಲೀಸು ನಮ್ಮ ಕಣ್ ತಪ್ಪಿಸಿ ಜಾಜಿನ ಎಲ್ಲಿ ಕರ್ಕೊಂಡು ಹೋಗೋಕೆ ಸಾಧ್ಯನೋ? ಇಲ್ಲೇನೋ ಆಗ್ತಾ ಇದೆ, ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಈ ಮಧ್ಯೆ ನಮ್ಮ ಜಾಜಿಗೆ ಏನೋ ಆಗ್ಬಿಡುತ್ತೆ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ ನನಗೆ. ಶೇಖ್ರಿ, ನೀವೇನಾದರೂ ಸಮಸ್ಯೆಯಲ್ಲಿದ್ದೀರಾ? ಹೌದು ದೇಶಿಕ್ರೆ, ಆದರೆ ಇದು ನಿಮ್ಗೆ ಹೇಗೆ ತಿಳಿತು? ನನಗೆ ಅಮ್ಮನವರ ಅಪ್ಪಣೆ ಆಗಿದೆ. ಏನಾಯ್ತು ಅಂತ ಹೇಳು ಶೇಖ್ರಿ, ತಿಳಿದಿದ್ದು ಮಾಡೋಣ. ದೇಶಿಕ್ರೆ, ನಮ್ಮ ಜಾಜಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ. ಏನು ಮಾಡಬೇಕು ಅಂತ ದಿಕ್ಕೆ ತೋಚ್ತಿಲ್ಲ ನಮಗೆ. ಅಮ್ಮ ಜಗದಂಬೆ, ನಿನ್ನ ಪ್ರೇರಣೆಯಿಂದ ನಿನ್ನ ಸಂಕಲ್ಪ ಏನು ಅಂತ ನನಗೆ ಗೊತ್ತಾಯ್ತು ತಾಯಿ. ನನ್ನಿಂದ ಆದ ಸಹಾಯ ನಾನು ಇವ್ರಿಗೆ ಮಾಡ್ತೀನಿ. ಶೇಖ್ರಿ, ಆ ತಾಯಿ ನಿನಗೆ ಸಹಾಯ ಮಾಡೋದಕ್ಕೆ ನನಗೆ ಪ್ರೇರೇಪಿಸಿದಾಳೆ. ಅದಕ್ಕೆ ಮನೇಲಿದ್ದವನು ನಿನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದೆ. ಸ್ವಾಮಿಗಳೇ, ದಯವಿಟ್ಟು ಈಗ ನಮ್ಮ ಜಾಜಿ ಅಕ್ಕನ ಹುಡ್ಕೋದು ಹೇಗೆ ಅಂತ ಹೇಳಿ. ಚಿಂತೆ ಬೇಡ ವಿದ್ಯಾ. ಜಾಜಿ ಎಲ್ಲಿ ಹೋದ್ಲು ಏನಾದ್ಲು ಅಂತ ಹೇಳೋದಕ್ಕೆ ನಾನಿದ್ದೀನಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ದೇಶಕ್ರೆ. ಮಗಳನ್ನು ಕಾಣದೆ ಜೀವ ಬಾಯಿಗೆ ಬಂದ್ಬಿಟ್ಟಿದೆ. ಜಾಜಿ ಅಂದ್ರೆ ಬರೀ ಜಾಜಿ ಅಲ್ಲಪ್ಪ. ಜಾಜಿಯೊಳಗೆ ಒಬ್ಳು ಸುಂದರಿ ಇದ್ದಾಳೆ. ಸುಂದರಿ ಅಂದ್ರೆ ಯಾರು? ನನ್ನ ಮಗಳು. ಅವಳು ಬರೀ ನಿನ್ನ ಮಗಳಲ್ಲಪ್ಪ. ಅವಳ ಹಿಂದೆ ಶತಶತಮಾನಗಳ ಇತಿಹಾಸ ಇದೆ, ಜನ್ಮ ಜನ್ಮಾಂತರಗಳ ನಂಟಿದೆ. ಆ ಅಂಟಿನ ನಂಟು ಕೆಲವು ಸಲ ಅವಳ ದಾರಿನ ಕುಂಟು ಹಾಗೆ ಮಾಡುತ್ತೆ. ಆದರೆ ಅದರಿಂದ ಅವಳ ಜೀವಕ್ಕೆ ಏನು ಅಪಾಯನೂ ಆಗೋದಿಲ್ಲ. ಯಾಕೆಂದರೆ ಅವಳು ಇಡೋ ಪ್ರತಿ ಹೆಜ್ಜೆಯಲ್ಲೂ ಅವಳ ಜೊತೆ ಅಮ್ಮನವ್ರು ಇರ್ತಾರೆ. ಅಮ್ಮನವ್ರು ಇರೋವರೆಗೂ ಅವಳಿಗೆ ಯಾವ ಅಪಾಯನೂ ಇಲ್ಲಪ್ಪ. ಬನ್ನಿ, ಅವಳು ಎಲ್ಲಿದ್ದಾಳೆ ಅಂತ ನಾನು ಹೇಳ್ತೀನಿ. ವಿರೂಪಾಕ್ಷ, ಆ ಮಾರಿಗುಡಿಯಿಂದ ಇನ್ನು ಯಾವುದೇ ಕೆಲಸ ಆಗೋಲ್ಲ ಅಂತ ಅನಿಸ್ತಾ ಇದೆ. ಸಿಕ್ಕ ಅವಕಾಶಗಳನ್ನೆಲ್ಲ ಬೇಕಂತಲೇ ತಪ್ಪಿಸಿದಾನೆ ಆ ಮಾರಿಗುಡಿ. ಸುಮ್ಮನೆ ಅನುಮಾನ ಪಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಡಿಕೆ. ಎಲ್ಲವನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕು, ಆಮೇಲೆ ಮಾತಾಡಬೇಕು. ಸತ್ಯದ ತಿರುಳು ಎಷ್ಟಿದೆ ಅಂತ ನೋಡಬೇಕು, ಆಮೇಲೆ ಮಾತಾಡೋದು ಎಲ್ಲ ರೀತಿಯಲ್ಲೂ ಒಳ್ಳೇದು. ಯೋಚಿಸೆ ಮಾತಾಡ್ತಿದ್ದೀನಿ ವಿರೂಪಾಕ್ಷ. ಅರಿಹಂತಪುರದಲ್ಲಿ ಸಿಕ್ಕ ವಿಗ್ರಹನ ಹೇಡಿಗಳ ಥರ ಯಾರಿಗೋ ಹೆದ್ರಿ ಬರಿಗೈಲಿ ಬಂದಿದ್ದಾನೆ. ಕಾಕಿ ಅನ್ನೋ ಪಟ್ಟ ಇದ್ರು ಯಾವುದೋ ದಾಂಡಿಗರಿಗೆ ಹೆದ್ರಿ ಓಡ್ ಬಂದಿದ್ದಾನೆ. ಇನ್ನು ಆ ಚಿಕ್ಕ ಹುಳು ಜಾಜಿ ಹತ್ರ ಆ ವಿಗ್ರಹನ ಕಿತ್ಕೊಳ್ಳೋಕ್ಕಾಗ್ತಿಲ್ಲ ಅವನಿಂದ. ಇನ್ನು ಅವನಿಂದ ಏನಾದರೂ ನಿರೀಕ್ಷಿಸೋದು ವ್ಯರ್ಥ. ಅವನ ಕಾಕಿ ಕದರ್ ಏನು ಕೆಲಸ ಮಾಡ್ತಾ ಇಲ್ಲ. ನೀನು ಹೇಳೋದೇನೋ ಸರಿ, ಆದ್ರೆ ನಾವ್ ಈಗ ಅವನ್ನ ಬಿಟ್ಟು ಮುಂದುವರಿಯೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ ಗುಟ್ಟೆಲ್ಲ ಅವನ ಹತ್ರ ಇದೆ. ಗುಟ್ಟು ಯಾವುದು ಗುಟ್ಟು ರಟ್ಟಾಗ್ದಿರೋ ತರ ನಾನ್ ನೋಡ್ಕೋತೇನೆ. ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅಂದ್ರೆ ಅವನ್ಗೊಂದು ಗತಿ ಕಾಣಿಸೋದೇ ಬಿಡು. ವಿಗ್ರಹ ಸಿಕ್ಲಿಲ್ಲ ಅನ್ನೋ ಆವೇಶದಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಇದು ಅಷ್ಟೊಂದು ಸರಳವಾದ ಸಮಸ್ಯೆ ಅಲ್ಲ.
ವಿಗ್ರಹದ ಹಿಂದೆ ಬಿದ್ದಿರೋದು ನಾವು 3 ಜನ ಮಾತ್ರ. ಮೊದಲು ವಿಗ್ರಹ ಎಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡು, ಆಮೇಲೆ ಮುಂದಿನ ಮಾತು. ವಿಗ್ರಹ ಸಿಕ್ಕೇ ಸಿಗುತ್ತೆ. ಈ ಬಾರಿ ಈ ಕಡ್ಕಿಯಿಂದ ಆ ವಿಗ್ರಹ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಮಾತಾಡಬೇಡ, ನಿನ್ ವಿದ್ಯೆನ ಪ್ರಯೋಗ ಮಾಡು. ವಿಗ್ರಹ ಎಲ್ಲಿಗೆ ಹೋಯ್ತು, ಯಾವ ದಿಕ್ಕಿನಲ್ಲಿದೆ, ಯಾರ ಕೈಲಿದೆ ಅನ್ನೋದನ್ನ ಪತ್ತೆ ಮಾಡೋ. ಅಗತ್ಯವಾಗಿ ಸಿಗುತ್ತೆ. ಅದು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ. ಅದು ನಮ್ಮ ಕೈವಶವಾಗಲೇಬೇಕು. ಮಣಿಕಂಠ, ತಾಯಿ ಮುಂದೆ ಮಂಡಲ ಹಾಕು. ಬಲಿ ಆಗ್ಲೇಬೇಕು. ಶುದ್ಧ ಹೆಂಡನ ತುಂಬಿಸು. ಲಿಂಬೆ ಹಣ್ಣುಗಳ ವ್ಯವಸ್ಥೆ ಆಗ್ಲಿ. ಆ ವಿಗ್ರಹ ನಮ್ಮ ಕೈವಶವಾಗಲೇಬೇಕು. ದೇಶಿಕ್ರೆ, ಇದರಿಂದ ನಮ್ಮ ಜಾಜಕನ ಬಗ್ಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತಪ್ಪ. ಅದಕ್ಕೆ ಅಲ್ವಾ ನೀವಿಬ್ರನ್ನ ನಾ ಇಲ್ಲಿ ಕರ್ಕೊಂಡು ಬಂದಿರೋದು. ತಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ದೇಶಿಕರೇ. ದಯಮಾಡಿ ನಮ್ಮ ಜಾಜಿ ಬಗ್ಗೆ ಸುಳ್ಳು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಸ್ವಲ್ಪ ತಾಳು. ಇದು ಅಂತಿಂತ ಕವಡೆ ಅಲ್ಲ ಶೇಖರಿ. ಇದನ್ನ ನಾವು ಸ್ವಾರ್ಥಕ್ಕೆ ಬಳಸಿದರೆ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ. ನಾವಿದನ್ನ ದುಡ್ಡು ಕಾಸಿಗೆ ಅಂತಲೋ ಅಥವಾ ಯಾರ ಮೇಲಾದರೂ ಸೇಟ್ ತೀರಿಸ್ಕೋಬೇಕು ಅಂತ ಇದನ್ನು ಬಳಸಿದರೆ, ಪ್ರಯೋಗಿಸಿದರೆ ನಯಾ ಪೈಸಾ ಪ್ರಯೋಜನ ಆಗಲ್ಲಪ್ಪ. ನಾವಂಥವ್ರಲ್ಲ, ನಿಮಗೇ ಗೊತ್ತು. ನಾವು ಯಾರ ತಂಟೆಗೂ ಹೋಗಲ್ಲ, ಯಾರಿಗೂ ಕೇಡ ಬಯಸೋಲ್ಲ. ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕದಷ್ಟೇ ನಮ್ಮ ಗುರಿ. ಗೊತ್ತಾಗುತ್ತೆ. ಈ ಕವಡೆ ಮಹಿಮೆನೇ ಅಂತಹದಪ್ಪ. ಇದನ್ನ ಪ್ರಾಮಾಣಿಕರ, ಸಜ್ಜನರ, ನೊಂದವರ ಸಹಾಯಕ್ಕೆ ನಾವಿದನ್ನು ಬಳಸಿದರೆ ನಮ್ಮ ಪ್ರಶ್ನೆಗೆ ಆ ತಾಯಿ ಉತ್ತರಿಸ್ತಾ ದಾರಿ ತೋರಿಸ್ತಾಳೆ. ನಿಮಗೆ ಅವಳ ಕೃಪೆ ಇದೆ. ಅದಕ್ಕೆ ಅಲ್ವಾ ನನಗೆ ಪ್ರೇರಣೆ ಆಗಿರೋದು. ಅಮ್ಮನವರು ಯಾವುದೋ ಒಂದು ದಾರಿ ಸೂಚಿಸ್ತಾರೆ. ಜಾಜಿ ಸಿಗ್ತಾಳಪ್ಪ, ಯೋಚನೆ ಮಾಡಬೇಡ. ಸ್ವೀಕರಿಸು ತಾಯಿ, ಸ್ವೀಕರಿಸು. ಈ ಬಲಿಯನ್ನ ಸ್ವೀಕರಿಸಿ ನಿನ್ನ ದಾಹನ ತೀರಿಸ್ಕೋ. ಇದು ನಿನಗೆ ಅರ್ಪಣೆ.